ಶ್ರೀ ಕಲ್ಲೇಶ್ವರ ಸ್ವಾಮಿ ತಿರುಗುಣಿ ಕಾರ್ತಿಕ ದೀಪೋತ್ಸವ ಸಂಪನ್ನ. ತಾಲೂಕಿನ ಮಾವಿನಕೆರೆ ಗ್ರಾಮದ ಪುರಾತನ ಇತಿಹಾಸವುಳ್ಳ ಶ್ರೀ ಕಲ್ಲೇಶ್ವರ ಸ್ವಾಮಿಯ ತಿರುಗುಣಿ ಕಾರ್ತಿಕ ದೀಪೋತ್ಸವ ಸೋಮವಾರ ರಾತ್ರಿಯಿಂದ ಮುಂಜಾನೆಯ ತನಕ ಗ್ರಾಮದ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳು ಜರುಗಿದವು. ವಿಶೇಷವಾಗಿ ತಿರುಗುಣಿ ಕಾರ್ತಿಕೋತ್ಸವ ತಯಾರಿ ಕಳೆದೆರಡು ದಿನಗಳಿಂದ ಬಹು ಜೋರಾಗಿ ಸಾಗುತ್ತಿತ್ತು. ಶ್ರೀ ಕಲ್ಲೇಶ್ವರ ಸ್ವಾಮಿ, ಮಾರಮ್ಮ ದೇವಿ ದೇವಾಲಯ, ನೂರೊಂದಪ್ಪ ಸ್ವಾಮಿ ಹಾಗೂ ಗ್ರಾಮದ ಮುಖ್ಯ ರಸ್ತೆ ಸೇರಿದಂತೆ ಸುತ್ತಮುತ್ತ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ವಿಶೇಷವೆಂದರೆ ಈ ಚೌಕಾಕಾರದ ಮಂಟಪವನ್ನ ತಿರುಗಿಸಬಹುದು. ಅಲ್ಲದೆ ಗರ್ಭಗುಡಿ ಮುಂಭಾಗದಿಂದ ವೀಕ್ಷಿಸಿದರೆ 4 ದಿಕ್ಕಿನಿಂದ ಶ್ರೀ ಕಲ್ಲೇಶ್ವರ ಸ್ವಾಮಿ ದರ್ಶನವಾಗಲಿದ್ದು, ಕಳಶೇಶ್ವರದ ವಿಗ್ರಹ ಹೊರತಾಗಿ ಮಾವಿನಕೆರೆ ಗ್ರಾಮದಲ್ಲಿ ಈ ವಿಶೇಷ ಮೂರ್ತಿ ಹೊಂದಿರುವ ಪ್ರತೀತಿ ಇದೆ. ರಾತ್ರಿ ಸುಮಾರು 9:30ಕ್ಕೆ ಶ್ರೀ ಕಲ್ಲೇಶ್ವರ ಸ್ವಾಮಿ ವಿಗ್ರಹವನ್ನ ಗ್ರಾಮಸ್ಥರು ಪಲ್ಲಕ್ಕಿಯಲ್ಲಿ ಹೊತ್ತು ದೇವಾಲಯ ಹಾಗೂ ಗ್ರಾಮದ ಸುತ್ತಮುತ್ತಲೂ ಮೆರವಣಿಗೆ ನಡೆಸಲಾಯಿತು. ರಾತ್ರಿ 11 ಗಂಟೆಗೆ ಗ್ರಾಮದ ಕಟ್ಟೆಯ ಸಮೀಪ ಶ್ರೀಯವರನ್ನ ಕುಳ್ಳಿರಿಸಿ ಮುಂಜಾನೆಯ ತನಕ ಗ್ರಾಮಸ್ಥರು ಹಾಗೂ ಪಟೇಲರು ಜಾಗರಣೆ ನಡೆಸಿ ಮುಂಜಾನೆ ದೇವಾಲಯಕ್ಕೆ ಕರೆತಂದು ವಿಶೇಷ ಪೂಜೆ ಜರುಗಿಸಿದರು. ಗ್ರಾಮಸ್ಥ ಸೋಮಶೇಖರ್ ಮಾತನಾಡಿ, ಕಾರ್ತಿಕೋತ್ಸವ ವಿಶೇಷ ಪೂಜಾ ವಿಧಿವಿಧಾನದ ಅಂಗವಾಗಿ ಹೊರ ಊರಿಗೆ ತೆರಳಿರುವ ಗ್ರಾಮಸ್ಥರು 3-4 ದಿನಗಳ ಮುಂಚೆಯೇ ಗ್ರಾಮಕ್ಕೆ ಆಗಮಿಸಿ ದೇವಾಲಯದ ಪೂಜಾ ಹಾಗೂ ಇನ್ನಿತರೆ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದರು. ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಮಾವಿನಕೆರೆ ಗ್ರಾಮ, ಕೇರ್ಪೇಟೆ ಗ್ರಾಮ ಪಂಚಾಯಿತಿಯ ಈ ಒಂದು ಮಾವಿನಕೆರೆ ಗ್ರಾಮದಲ್ಲಿ ಈ ಒಂದು ಕಾರ್ತಿಕ ಮಹೋತ್ಸವ ದಿನ ಕಲ್ಲೇಶ್ವರ ಮತ್ತೆ ಮಾರಮ್ಮನವರ ಕಾರ್ತಿಕ ಮಹೋತ್ಸವ ಒಂದು ಆಚರಣೆಯನ್ನ ನಾವು ಇವತ್ತು ಇಟ್ಕೊಂಡಿದೀವಿ. ಈ ಒಂದು ಕಾರ್ತಿಕ ಮಹೋತ್ಸವ ನಮ್ಮ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ನಾವು ವಿಜೃಂಭಣೆಯಿಂದ ಈ ಒಂದು ಕಾರ್ತಿಕ ಮಹೋತ್ಸವವನ್ನ ಬಹಳ ಹಿಂದಿನಿಂದಲೂ ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ
ಎಲ್ಲರೂ ಸೇರಿ ನಾವು ಗ್ರಾಮಸ್ಥರ ಸೇರಿ ನಾವು ನಡೆಸ್ಕೊಂಡು ಬರ್ತಾ ಇದೀವಿ. ಮತ್ತೆ ಈ ಒಂದು ನಮ್ಮ ಕಲ್ಲೇಶ್ವರ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ ತುಂಬಾ ಒಂದು ಇತಿಹಾಸ ಇದೆ. ಏನು ನಾವು ಕಳಸೇಶ್ವರ ದೇವಸ್ಥಾನ ಏನಿದೆ ಆ ತರದ ಒಂದು ಅದು ಆ ದೇವಸ್ಥಾನದಲ್ಲಿ ಬಿಟ್ರೆ ನಮ್ಮ ಈ ಒಂದು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇ ಈ ಒಂದು ಇದನ್ನ ನಾವು ಕಾಣ್ತೀವಿ, ವಿಗ್ರಹವನ್ನ ನಾವು ಕಾಣ್ತೀವಿ. ಮತ್ತೆ ಈ ಒಂದು ಏನು ನಾವು ಪ್ರತಿ ವರ್ಷ ಈ ಕಾರ್ತಿಕ ಮಹೋತ್ಸವದ 2ನೇ ಅಥವಾ 3ನೇ ಒಂದು ಇದರಲ್ಲಿ ನಾವು ಪ್ರತಿ ವರ್ಷ ಕೂಡ ತುಂಬಾ ಎಲ್ಲ ಗ್ರಾಮಸ್ಥರು ಸೇರಿ ನಾವು ನಡೆಸ್ಕೊಂಡ್ ಬರ್ತಾ ಇದೀವಿ. 101 ಕೊಡದಲ್ಲಿ ಇದು ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಇಷ್ಟನ್ನು ಕೂಡ ತಗೊಂಡೋಗಿ ನಾವು ಅಲ್ಲಿಗೆ ಹಾಕಿ ಪೂಜೆಯನ್ನ ಮಾಡ್ತೀವಿ. ಮತ್ತೆ ಅಲ್ಲಿ ದನಗಳು ಓಡಾಡಿದ್ರೆ ಕಾಲುಬಾಯಿ ರೋಗ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಆಗಿದೆ. ಅದನ್ನ ಅವಾಗಿಂದ ನಡ್ಕೊಂಡ್ ಬಂದಿದೀವಿ. ಆ ನಂಬಿಕೆ ಇವತ್ತು ಇದೆ. ಅದೇ ರೀತಿನೇ ಇದು ಚಿಂತಾಮಣಿ ಅಮ್ಮ ನಮ್ಮ ಒಂದು ಇದರಲ್ಲಿ ಅದು ಒಂದು ಕೂಡ ಬಹಳ ಪ್ರಾಮುಖ್ಯತೆನ ಹೊಂದಿದೆ. ಚಿಂತಾಮಣಿ ಅಮ್ಮ ಅನ್ನೋದು ಒಂದು ದೇವರು. ಅದು ತುಂಬಾ ಹಿಂದೆ ಇದೆ, ಊರ್ ಹಿಂದೆ ಒಂದು ಜಂಗಲಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಯಾವ್ದೇ ಗುಡಿ ಗೋಪುರ ಏನು ಇಲ್ಲ. ಅದ್ರ ನಂಬಿಕೆ ಹೆಂಗಿದೆ ಅಂತಂದ್ರೆ ನಮ್ಮಲ್ಲಿ ದನ ಕರು ಯಾವ್ದೇನಾದ್ರು ಕಳೆದೋದ್ರೆ ಮಿಸ್ ಆದ್ರೆ ಗೊತ್ತಾಗಲ್ಲ, ಬರೋದೇ ಇಲ್ಲ 2-3 ದಿನ. ನೀವು ಆ ದೇವ್ರಿಗೆ ಈ ತರ ಹೋಗಿದೆ, ನಾವು ಮೊಸರನ್ನ ಏನ್ ಬೇರೆ ಏನು ಕೇಳಲ್ಲ, ಒಂದು ಮೊಸರನ್ನ ಎಡೆ ಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ ಬೆಳಗ್ಗೆ ಆಗೋಷ್ಟೊಳಗಡೆ ನಮ್ಮಲ್ಲಿ ಆ ಒಂದು ಏನ್ ಕಳೆದೋಗಿರುತ್ತೋ ಮನೆ ಬಾಗ್ಲಿ ಬಂದಿರುತ್ತೆ. ಸೊ ಇಂತ ಒಂದು ವಿಶೇಷತೆಗಳು ಆ ಒಂದು ಚಿಂತಾಮಣಿ ಅಮ್ಮನ ದೇವಸ್ಥಾನದಲ್ಲಿದೆ. ಜಾತಿ ಮೇಲು ಕೀಳು ಎಲ್ಲವನ್ನ ಮರೆತು ಎಲ್ಲರೂ ಒಗ್ಗೂಡಿ ಸಂಭ್ರಮಿಸುವ ಹಬ್ಬ ಎಂದರೆ ಈ ಕಾರ್ತೀಕ ದೀಪೋತ್ಸವ ಎಂದು ಹೇಳಿದರು.